5,000ಕ್ಕೂ ಹೆಚ್ಚು ಮರಗಳನ್ನು ಹೊಂದಿರುವ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಒಂದು ವಿಶಿಷ್ಟವಾದ ಜಾಗ. ಮಲೆನಾಡಿನ ಶೈಲಿಯ ಕಾಳು ಮೆಣಸು, ನೂರಾರು ಅಡಿಕೆ, ನಿಂಬೆ, ಹಲಸು, ಸಪೋಟೊ ಎಲ್ಲವೂ ಕೂಡ ಒಂದೇ ಫಾರ್ಮ್ನಲ್ಲಿ ನೀವು ನೋಡಬಹುದು. ಈ ಒಂದು ಫಾರ್ಮ್ನಲ್ಲಿ ಅರಣ್ಯ ಕೃಷಿಯನ್ನು ಕೂಡ ನೋಡಬಹುದು. ನೂರಾರು ಮಹಾಗನಿಯ ಮರಗಳನ್ನು ಕೂಡ ನೀವು ಹಚ್ಚ ಹಸಿರಿನಿಂದ ಕೂಡಿರುವ ಮರಗಳನ್ನು ನೋಡುತ್ತೀರ. ಪ್ರಕೃತಿಯ ಮಧ್ಯ ಸುಸಜ್ಜಿತವಾದಂಥ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಉಂಟು. ಒಮ್ಮೆ ನೋಡಿದರೆ ಮತ್ತೊಮ್ಮೆ ಬರಬೇಕು ಅನ್ನುವ ಅಷ್ಟು ಸಾಕಷ್ಟು ನೆಮ್ಮದಿಯನ್ನು ಕೊಡುವ ಜಾಗವಿದು. ನಗರದ ಒತ್ತಡದಿಂದ ದೂರವಾಗಿ ಪ್ರಕೃತಿಯ ನಡುವೆ ಒಂದು ದಿನ ಕಳೆಯಬೇಕೆಂದರೆ ಈ ಒಂದು ಜಾಗ ನಿಮಗೆ ನಿಜಕ್ಕೂ ಕೂಡ ಸೂಕ್ತವಾದಂಥ ಜಾಗ. ಬೆಂಗಳೂರಿನಿಂದನೂ ಕೂಡ ಸಾಕಷ್ಟು ದೂರವೇನಿಲ್ಲ. ಮೈಸೂರಿಗೆ ತುಂಬಾನೇ ಹತ್ತಿರವಿರುವ ಅಗ್ರಿಯಾನ ಕಂಪನಿಯ ಒಂದು ಫ್ರಾಂಚೈಸ್ ಅರ್ಚನಾ ಫಾರ್ಮ್. ಈ ಒಂದು ಅರ್ಚನಾ ಫಾರ್ಮ್ಗೆ ಖಂಡಿತ ನೀವು ಭೇಟಿ ಕೊಡಿ. ಇದು ಕೇವಲ ವೀಕ್ಷಣೆಯಲ್ಲ, ಇದು ಅನುಭವ. ಫಾರ್ಮ್ ವಾಕ್, ಬೆಳೆಯ ಪರಿಚಯ, ಗ್ರಾಮೀಣ ಜೀವನ ಶೈಲಿ ಮತ್ತು ಕೃಷಿಯ ಮೂಲಭೂತ ಮಾಹಿತಿ ಇಲ್ಲಿ ಸಿಗುತ್ತದೆ. ಇಲ್ಲಿ ಒದಗಿಸುವ ಸರಳ ಆರೋಗ್ಯಕರವಾದ ದೇಸಿ ಆಹಾರ, ಆತಿಥ್ಯ ಮನೆಯ ಊಟದಂತೆ ಇರುತ್ತದೆ. ಪ್ರತಿ ಅತಿಥಿಗೂ ವೈಯಕ್ತಿಕ ಕಾಳಜಿ ನೀಡಲಾಗುತ್ತದೆ. ಶಾಲಾ ಕಾಲೇಜು, ಕುಟುಂಬ ಪ್ರವಾಸ, ಶೈಕ್ಷಣಿಕ ಪ್ರವಾಸ, ಕಾರ್ಪೊರೇಟ್ ತಂಡಗಳು ಮತ್ತು ಗ್ರಾಮೀಣ ಅನುಭವ ಬಯಸುವ ಎಲ್ಲರಿಗೂ ಕೂಡ ಸ್ವಾಗತ. ಈ ಒಂದು ಅರ್ಚನಾ ಫಾರ್ಮ್ ಆಗ್ರೋ ಟೂರಿಸಂ ಸೆಂಟರ್ನಲ್ಲಿ ವಿಶೇಷವೇನೆಂದರೆ ಒಂದೇ ಸ್ಥಳದಲ್ಲಿ ದೇಶಿ ವಿದೇಶಿಯ ಬಹುತೇಕ ರೀತಿಯ ಹಣ್ಣಿನ ಮರಗಳನ್ನು ನೀವು ನೋಡಬಹುದು. ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ ಇಂತಹ ವಿಶಿಷ್ಟ ಹಣ್ಣುಗಳನ್ನು ಕೂಡ ನೀವು ನೋಡುತ್ತೀರ. ವಾಟರ್ ಆಪಲ್, ಹಸಿರು ಮತ್ತು ಬಿಳಿ ಕೆಂಪು ತಳಿಗಳು ಕೂಡ ಇಲ್ಲಿ ಉಂಟು. ಚಕೋತ, ಹಳದಿ ಮತ್ತು ಗುಲಾಬಿ, ದಾಳಿಂಬೆ, ಕಿತ್ತಳೆ, ಕೀರಳಕಾಯಿ, ಸಾಮಾನ್ಯ ನಿಂಬೆ, ಗಜ ನಿಂಬೆ, ನೇರಳೆ, ಬೇಲ, ಹಲಸು, ಸಪೋಟ, ರೆಡ್ ಸಪೋಟ, ಹುಣಸೆ ಮತ್ತು ಬಾಳೆ, ಅವಕೊಡ, ಡ್ರ್ಯಾಗನ್ ಫ್ರೂಟ್, ಮ್ಯಾಂಗೋಸ್ಟೀನ್, ಅಬಿಯ ಹಣ್ಣು, ಬ್ಲೂಬೆರಿ, ಬ್ಲ್ಯಾಕ್ಬೆರಿ, ಮಲ್ಬೆರಿ ಹೀಗೆ ನಾನಾ ರೀತಿಯ ಹಣ್ಣುಗಳು ಕೂಡ ಉಂಟು. ಇಟಾಲಿಯನ್ ಅಂಜೂರ ಕೂಡ ವಿದೇಶಿಯ ಹಣ್ಣಿನ ತಳಿ ಕೂಡ ಉಂಟು. ಅದಲ್ಲದೆ ಸಾಮಾನ್ಯ ನೆಲ್ಲಿ, ಬೆಟ್ಟದ ನೆಲ್ಲಿ, ಅಲಹಾಬಾದ್ ಸಫೇದ್ ಸೀಬೆ, ತೈವಾನ್ ಪಿಂಕ್ ಸೀಬೆ, ನೇರಳೆ ಬಣ್ಣದ ಪೇರಲೆ, ಕವಳೆಕಾಯಿ ಜೊತೆಗೆ ಮಾವಿನ ಪ್ರಿಯರಿಗೆ ಅರ್ಚನಾ ಫಾರ್ಮ್ ಒಂದು ವಿಶೇಷ. ಇಲ್ಲಿ ಆಲ್ಫೋನ್ಸ್, ಬಾದಾಮಿ, ರಸ್ಪುರಿ, ಬಂಗನಪಲ್ಲಿ, ತೋತಾಪುರಿ, ಮಿಡಿ ಮಾವು ಹೀಗೆ ಸಾಕಷ್ಟು ರೀತಿಯ ಮಾವಿನ ಮರಗಳು ಕೂಡ ಉಂಟು. ಕಾಫಿ, ಅರೇಬಿಕಾ, ರೋಬಸ್ಟಾ ಜೊತೆಗೆ ಪನೀರ್ ಡೋಡಿ, ಹಾಲು ಹಣ್ಣಿನ ಗಿಡ ಅಂತ ಹೇಳಿ ಕರಿತೀವಿ. ಹಾಗೂ ಉಪಯುಕ್ತ ಸಸ್ಯಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಇದು ಕೇವಲ ಹಣ್ಣುಗಳ ತೋಟವಲ್ಲ, ಇದು ಕಲಿಕೆ, ಅನುಭವ ಮತ್ತು ಪ್ರಕೃತಿಯ ಜೊತೆಯ ಒಂದು ಸಂಪೂರ್ಣ ಪ್ರಯಾಣ. ಎಲ್ಲ ರೀತಿಯ ಹಣ್ಣಿನ ಮರಗಳನ್ನು ಒಂದೇ ಸ್ಥಳದಲ್ಲಿ ನೋಡಬೇಕಾದರೆ ಖಂಡಿತ ನೀವು ಅಗ್ರಿಯಾನ ಆಗ್ರೋ ಟೂರಿಸಂ ಸೆಂಟರ್ಸ್ಗಳಿಗೆ ಖಂಡಿತ ಭೇಟಿ ಕೊಡಿ. ಈ ಒಂದು ಅರ್ಚನಾ ಫಾರ್ಮ್ಸ್ಗೆ ಮರೆಯದೆ ನೀವು ಭೇಟಿ ಕೊಡ್ತೀರಲ್ವಾ. ಕರ್ನಾಟಕ ರಾಜ್ಯದ ಮೊದಲ ಕೃಷಿ ಪ್ರವಾಸೋದ್ಯಮ ಕಂಪನಿ ಅಗ್ರಿಯಾನ. ನಾವು ನಿಮ್ಮೊಟ್ಟಿಗೆ ನೈಜ ವಿಚಾರಗಳನ್ನು ರೈತರೊಟ್ಟಿಗೆ ನೀವು ಹಂಚಿಕೊಳ್ಳಲು ಒಂದು ಅವಕಾಶವನ್ನು ಕಲ್ಪಿಸುತ್ತಿದ್ದೇವೆ. ಯಾವುದೇ ಆಡಂಬರವಿಲ್ಲ, ಯಾವುದೇ ಒಂದು ಸುಳ್ಳಿನ ಕಥೆಯಿಲ್ಲ. ನೈಜ ರಿಯಾಲಿಟಿಯನ್ನು ನೀವು ನೋಡಬೇಕಾದರೆ ಕೊಟ್ಟಿರುವ ನಂಬರಿಗೆ ಕರೆ ಮಾಡಿ. ಸಿಗೋಣ. ನಮಸ್ಕಾರ.